ಸೊ ಗದ್ದುಗೆ ಒಳಗಡೆಗೆ ಪಾರ್ಥಿವ ಶರೀರವನ್ನು ಇಳಿಸುವಂಥ ಕೆಲಸ ಈಗ ನಡೀತಾ ಇದೆ. ಕುಟುಂಬದಿಂದ ಏನೆಲ್ಲ ವಿಧಿವಿಧಾನಗಳಾಗಬೇಕಾಗಿತ್ತು ಅದೆಲ್ಲ ಆಯಿತು. ಈಗ ವಿಭೂತಿ ಗಟ್ಟಿಗಳ ಮಧ್ಯದಲ್ಲಿ ಆ ಗೂಡಿನ ಒಳಗಡೆಗೆ ಗದ್ದುಗೆ ಅಂತ ಏನಿದೆ ಅದರ ಒಳಗಡೆಗೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರಲ್ಲಿ ಮಲಗಿಸುವಂಥದ್ದಾಗಲ್ಲ, ಕೂರಿಸ್ತಾರೆ. ಆ ಕೆಲಸ ಈಗ ನಡೀತಾ ಇದೆ. ಕೊನೆಯದಾಗಿ ನೋಡ್ತಾ ಇದ್ರೆ ದೃಶ್ಯಾವಳಿಗಳನ್ನು. ಅವರೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದಾರೆ. ಅಂತಿಮವಾದಂಥ ಬಹುಶಃ ಪುಷ್ಪ ನಮನವನ್ನು ಅವರೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಎಲ್ಲರ ಜೊತೆಗೆ ಅಜಾತ ಶತ್ರುವಾಗಿ ಎಲ್ಲರೂ ಕೂಡ ಅವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ. ಶ್ಯಾಮಲ ಶಿವಶಂಕರನವರು ಎಲ್ಲ ಧರ್ಮಗಳ ಜೊತೆಗೆ ಅನೂನ್ಯವಾದಂಥ ಬಾಂಧವ್ಯವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ನಮ್ಮ ನಾನಾ ಧರ್ಮಗಳಿಂದ ಧಾರ್ಮಿಕ ಕ್ಷೇತ್ರಗಳನ್ನು ಪುನರುಜ್ಜೀವನಗೊಳಿಸುವಂಥ ದೊಡ್ಡ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವರ ಅಗಲಿಕೆಯಿಂದ ನೋಡ್ತಾ ಇದ್ದೀರಾ, ಅವರನ್ನು ಪಾರ್ಥಿವ ಶರೀರವನ್ನು ಗದ್ದುಗೆ ಒಳಗಡೆಗೆ ಕೂರಿಸುವಂಥ ಕೆಲಸವನ್ನು ಮಾಡಿದರು. ಗದ್ದುಗೆ ಒಳಗಡೆಗೆ ಒಂದು ಗೂಡಿನ ರೀತಿಯಲ್ಲಿ ಮಾಡ್ತಾರೆ. ಅದರೊಳಗಡೆಗೆ ಕೂರಿಸಿ ತದನಂತರ ಅಲ್ಲಿ ವಿಭೂತಿಯ ಗಟ್ಟಿಗಳನ್ನು ಇಡುವಂಥ ಕೆಲಸವನ್ನು ಮಾಡ್ತಾರೆ. ಸಂಪೂರ್ಣವಾಗಿ ವಿಭೂತಿ ಗಟ್ಟಿಗಳಿಂದ ಮುಚ್ಚುವಂಥ ಕೆಲಸ ನಡೆಯುತ್ತೆ. ಅದಾದ ನಂತರ ಮಣ್ಣನ್ನು ಹಾಕ್ತಾರೆ. ಆಮೇಲೆ ಅವ್ರಿಗೆ ಇಷ್ಟವಾಗಿರುವಂಥದ್ದು ನೋಡಿ, ಅಲ್ಲಿ ಗಮನಿಸ್ಬೋದು. ಶ್ಯಾಮನೂರು ಶಿವಶಂಕರಪ್ಪನವ್ರಿಗೆ ಇಷ್ಟವಾದಂಥ ಅವರ ಕನ್ನಡಿ ಏನಿದೆ, ಅಂದರೆ ಹಾಕ್ಕೊಳ್ಳುವಂಥ ಸ್ಪೆಕ್ಟ್ ಏನಿದೆ, ಅದನ್ನು ಹಾಗೇ ಇಟ್ಟಿದ್ದಾರೆ. ಅವ್ರಿಗೆ ಏನೆಲ್ಲ ಇಷ್ಟ ಇರುತ್ತೆ ಅದರ ಜೊತೆಗೇ ಇಟ್ಟು ಗದ್ದುಗೆ ಒಳಗಡೆಗೆ ಅದನ್ನು ಹಾಗೆ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅವರು ದಿನನಿತ್ಯ ಬಳಕೆ ಮಾಡುವಂಥ ಕೆಲವೊಂದಿಷ್ಟು ಇಷ್ಟವಾಗುವಂತಹ ವಸ್ತುಗಳೇನಿರುತ್ತೆ ಅವಳ ಜೊತೆನೇ ಅಲ್ಲಿ ಮಾಡ್ತಾರೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ತಂದೆಯ ಹೆಸರು ಕಲ್ಲೇಶ್ ಅಂತ ಹೇಳಿ, ಸೊ ಅವರ ಹೆಸರಿನಲ್ಲೇ ಇದ್ದಂಥ ರೈಸ್ ಮಿಲ್ಲು, ಅಲ್ಲೇ ಅವರ ಪತ್ನಿ ಪಾರ್ವತಿಯವರದ್ದು ಕೂಡ ಸಮಾಧಿ ಅಲ್ಲೇ ಇರೋದು. ಸೊ ಅದರ ಪಕ್ಕದಲ್ಲೇ ಈಗ ಶ್ಯಾಮನೂರು ಶಿವಶಂಕರಪ್ಪನವರ ಸಮಾಧಿಯು ಕೂಡ ಈಗ ಮಾಡಲಾಗಿದೆ. ಸೊ ಪಂಚ ಪೀಠಗಳ ಸ್ವಾಮೀಜಿಗಳೆಲ್ಲ ಅಂತಿಮವಾಗಿ ನಮನವನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಿ ಹೋಗಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಈಗ ಕೊನೆಯ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನಡೀತಾ ಇರುವಂತಹ ಅಂತ್ಯಕ್ರಿಯೆ ಕೊನೆಯದಾಗಿ ಈಗ ವಿಭೂತಿಗಳನ್ನು ಇಡುವಂಥ ಕೆಲಸ ಆಗಬೇಕಾಗುತ್ತೆ. ಗದ್ದುಗೆಯ ಒಳಗಡೆಗೆ ಪಾರ್ಥಿವ ಶರೀರವನ್ನು ಈಗ ಇಟ್ಟಿದ್ದಾರೆ. ವಿಭೂತಿಗಳನ್ನು ಇಡುವಂಥ ಕೆಲಸ ಈಗ ನಡೆಯುತ್ತೆ. ವಿಭೂತಿಯ ಗಟ್ಟಿಗಳನ್ನು ಇಡುವಂಥ ಕೆಲಸ ನಡೆಯುತ್ತೆ. ಆ ಕೊನೆಯದಾಗಿ ನಡೆಯುವಂಥ ಸಂಪ್ರದಾಯಗಳೇನಿದೆಯಲ್ಲ ಅದು ಅಲ್ಲಿ ಶ್ರೀಗಳೇನು ಬಂದಿರ್ತಾರೆ, ಅವ್ರು ಕೊನೆಯದಾಗಿ ಒಂದಿಷ್ಟು ಈ ಕೆಲವರು ಹೋಗಿದ್ದಾರಲ್ವ ಅವರೆಲ್ಲ ಅಲ್ಲಿ ಕೊನೆಯದಾಗಿ ನಮಸ್ಕಾರವನ್ನು ಮಾಡಿ ಬರ್ತಾ ಇದ್ದಾರೆ. ಕುಟುಂಬಸ್ಥರನ್ನೆಲ್ಲ ನೋಡ್ತಾ ಇದ್ದೀರ ನೋಡಿ. ಈಗ ಅಲ್ಲಿ ಬಿಲ್ಪತ್ರೆ ಇವುಗಳೆಲ್ಲ ಇಡುವಂಥ ಕೆಲಸ, ಅದು ಶಿವನ ಆರಾಧಕರು ಯಾರಿರ್ತಾರೆ ಅವರಿಗೆಲ್ಲ ಮುಖ್ಯವಾಗಿ ಬಿಲ್ಪತ್ರೆಯನ್ನು ಇಡಬೇಕಾಗತ್ತೆ. ಬಿಲ್ಪತ್ರೆಗಳನ್ನು, ವಿಭೂತಿಯನ್ನು, ಇವೆಲ್ಲ ಬಹಳ ಮುಖ್ಯವಾಗಿರುತ್ತೆ. ಅವುಗಳನ್ನೆಲ್ಲ ಇಟ್ಟು ಅವರ ಸಂಪ್ರದಾಯಗಳ ಪ್ರಕಾರವಾಗಿ ನೆರವೇರಿಸಲಾಗುತ್ತೆ. ನೋಡಿ ಅಲ್ಲಿ ಬಿಲ್ಪತ್ರೆಗಳನ್ನು ಇಡ್ತಾ ಇದ್ದಾರೆ. ಶಿವನ ಸ್ವರೂಪದಲ್ಲಿ ನೋಡ್ತಾರೆ. ಕೊನೆಯದಾಗಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಶಿವನ ಸ್ವರೂಪದಲ್ಲಿ ಅವರನ್ನು ಕಾಣ್ತಾರೆ. ಹಾಗಾಗಿ ಶಿವನಿಗೆ ಏನು ಇಷ್ಟ ಆಗುತ್ತೆ ಅವುಗಳನ್ನೆಲ್ಲವನ್ನು ಕೂಡ ಇಟ್ಟು ಅಲ್ಲಿ ಅವರಿಗೆ ವಿಭೂತಿಯನ್ನು ಗಟ್ಟಿಗಳನ್ನು ಇಟ್ಟು ಅದರ ಮೂಲಕವಾಗಿ ಅಂತ್ಯಕ್ರಿಯೆಯನ್ನು ಮಾಡುವಂಥ ಕೆಲಸವನ್ನು ನೆರವೇರಿಸಲಾಗುತ್ತೆ. ಸಾಮಾನ್ಯವಾಗಿ ನೀವು ಏನು ಮಾಡ್ತೀರಾ, ಗುಂಡಿಯನ್ನು ಅಗದಾಗ ಅಂದರೆ ಮಣ್ಣು ಮಾಡುವಂಥದ್ದಂತಂದರೆ ಗುಂಡಿಯನ್ನು ಅಗದಿಟ್ಟು ಅದರಲ್ಲಿ ಮುಚ್ಚಿ ಅದಾದ ನಂತರ ಏನೆಲ್ಲ ಇರುತ್ತೆ ಅವನ್ನೆಲ್ಲ ಮಾಡಿ ಮಣ್ಣನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ಬರುವಂಥದ್ದು, ಲಿಂಗಾಯತರಲ್ಲೇ ಬರುವಂಥದ್ದು ಏನು ಅಂತಂದರೆ ಅವರನ್ನು ಮಲಗಿಸೋದಿಲ್ಲ, ಕೂರಿಸ್ತಾರೆ. ಕೂರಿಸಿ ವಿಭೂತಿಗಳನ್ನು ಗಟ್ಟಿಗಳನ್ನು ಇಟ್ಟು ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ ವಿಭೂತಿಯ ಗಟ್ಟಿಗಳ ಮೂಲಕವಾಗಿದೆ. ಸೊ ಸಾಮಾನ್ಯವಾಗಿ ಅಗ್ನಿ ಸ್ಪರ್ಶ ಮಾಡುವಂಥದ್ದಾದರೆ ನಾನು ಆಗಲೂ ಹೇಳ್ತಾ ಇದ್ದೆ ನಿಮಗೆ, ಗಂಧದ ಪುಡಿಯನ್ನು ಹೇಗಿಟ್ಟು ಅಗ್ನಿಯನ್ನು ಸ್ಪರ್ಶ ಮಾಡಿದಾಗಲೇ ಅದಕ್ಕೊಂದು ಅಂತ್ಯಕ್ರಿಯೆಗೆ ಇದು ಅಂತ ಹೇಳ್ತಾರೆ ಬೆಲೆ. ಗಂಧದ ಕಟ್ಟೆಯನ್ನು ಇಡಲೇಬೇಕು, ಎಷ್ಟೇ ಆದರೂ ಕೂಡ ಒಂದು ಸಣ್ಣ ತುಕಡಿಯನ್ನಾದರೂ ಕೂಡ ಇಡಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಲಿಂಗಾಯತ ಸಂಪ್ರದಾಯದಲ್ಲಿ ಬರುವಂಥದ್ದು ಅಲ್ಲಿ
ವಿಭೂತಿಯ ಗಟ್ಟಿಯನ್ನು ಇಡಲೇಬೇಕು. ಬಿಲ್ಪತ್ರೆ ಜೊತೆಗೆ ವಿಭೂತಿಯ ಗಟ್ಟಿಯನ್ನು ಇಟ್ಟು ತದನಂತರವೇ ಅಂತ್ಯಕ್ರಿಯೆಯನ್ನು ಪೂರ್ಣವಾಗುತ್ತೆ ಅಂತ ಹೇಳೋದು. ಸೊ ಆ ನಿಟ್ಟಿನಲ್ಲಿ ಈಗ ಅಲ್ಲಿ ಅಂತ್ಯಕ್ರಿಯೆ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ವಿಭೂತಿಯ ಗಟ್ಟಿಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡಲಾಗತ್ತೆ. ಅವ್ರಿಗೆ ಏನೆಲ್ಲ ಇಷ್ಟ ಇದೆಯೋ ಪ್ರಿಯವಾಗಿರುವಂಥ ವಸ್ತುಗಳನ್ನೆಲ್ಲ ಅವ್ರ ಜೊತೆಗೇ ಅಲ್ಲಿ ಇಡುವಂಥ ಕೆಲಸ ಮಾಡ್ತಾರೆ. ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ವಿಭೂತಿಯ ಗಟ್ಟಿಗಳನ್ನು ಇಡುವಂತಹ ಕೆಲಸ ನಡೆಯುತ್ತೆ, ಅದೊಂದು ಬಾಕಿ ಇದೆ ಅಂತ ಹೇಳಿ. ಸೊ ವಿಭೂತಿಯ ಗಟ್ಟಿಗಳನ್ನು ಅಲ್ಲಿ ಬಾಕ್ಸಲ್ಲಿ ಏನು ತಂದಿರೋ ಅವುಗಳೆಲ್ಲ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ವಿಭೂತಿಯನ್ನು ಹಚ್ಚುವಂಥ ಕೆಲಸ ನಡೀತಾ ಇದೆ. ಶ್ರೀಗಳು ಬಂದಿರ್ತಾರಲ್ವ, ಅವರು ತಡವಾಗಿ ಬಂದಂಥವ್ರು ಕೊನೆಯದಾಗಿ, ಇನ್ನೊಂದು ಜೊತೆಗೆ ಅವರ ಪುತ್ರನಿಂದ ಕೊನೆಯದಾಗಿ ಆಗಬೇಕಾಗಿರುವಂಥ ಕಾರ್ಯಗಳನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರನ್ನು ನೋಡ್ತಾ ಇದ್ದೀರಾ, ಅವರ ಶಾಮನೂರು ಶಿವಶಂಕರಪ್ಪನವರ ಪುತ್ರ. ಕೊನೆಯದಾಗಿ ವಿಧಿವಿಧಾನಗಳು, ಕೊನೆಯದಾಗಿ ಅಂತ್ಯಕ್ರಿಯೆ ಹಿಂದೂ ಧರ್ಮದಲ್ಲಿ ಹೆಂಗೆ ಬರುತ್ತೆ, ಕೆಲವು ಸಂಪ್ರದಾಯಗಳಲ್ಲಿ ಅದರ ಕಟ್ಟಿಗೆ ಅಗ್ನಿಸ್ಪರ್ಶವನ್ನು ಮಾಡಬೇಕಾದ್ರೆ ಸುತ್ತಲೂ ಕೂಡ ತಿರುಗುವಂಥ ಕೆಲಸ. ಇಲ್ಲೂ ಕೂಡ ಹಾಗೆ ಪುತ್ರ, ಅಲ್ಲಿ ದೊಡ್ಡವರು ಯಾರಿರ್ತಾರೆ, ದೊಡ್ಡ ಮಗ, ಅವರಿಂದ ನೆರವೇರುತ್ತೆ. ಇಲ್ಲೂ ಕೂಡ ಹಾಗೆ ದೊಡ್ಡ ಮಗನಿಂದಲೇ ನೆರವೇರುತ್ತೆ. ಬಟ್ ಇಲ್ಲೊಂಚೂರು ಸಂಪ್ರದಾಯ ವಿಭಿನ್ನವಾಗಿರುತ್ತೆ. ಕೊನೆಯದಾಗಿ ನಡೀತಾ ಇರುವಂಥ ವಿಧಿವಿಧಾನಗಳು. ಸೊ ಈ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಬಿಲ್ಪತ್ರೆ ಮತ್ತು ರುದ್ರಾಕ್ಷಿ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಲ್ಪತ್ರೆ ಮತ್ತು ರುದ್ರಾಕ್ಷಿ ಮತ್ತು ವಿಭೂತಿಯ ಗಟ್ಟಿಗಳು ಇವು ಅತ್ಯಂತ ಪ್ರಮುಖವಾಗುತ್ತೆ ಅಂತ್ಯಕ್ರಿಯೆಯಲ್ಲಿ. ಲಿಂಗಾಯತ ಸಮುದಾಯದಲ್ಲಿ ನಡೆಯುವಂಥ ಅಂತ್ಯಕ್ರಿಯೆಯಲ್ಲಿ ಬಹಳ ಮುಖ್ಯ. ಒಂದು ರುದ್ರಾಕ್ಷಿಗಳು ಬೇಕು, ಇನ್ನೊಂದು ವಿಭೂತಿಯ ಗಟ್ಟಿ, ಇನ್ನೊಂದು ಕಡೆಗೆ ಬಿಲ್ಪತ್ರೆ. ಅಲ್ಲಿ ನೋಡ್ತಾ ಇದ್ರೆ ರುದ್ರಾಕ್ಷಿಗಳನ್ನು ಹೇಗೆ ಹಾಕ್ತಾ ಇದ್ದಾರೆ ಅಂತೇಳಿ. ಸೊ ಅವುಗಳನ್ನು ಹಾಕಿ ತದನಂತರ ವಿಭೂತಿಯ ಗಟ್ಟಿಗಳನ್ನು ಇಟ್ಟು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಯಾರು ಹಿರಿಯ ಮಗ ಇರ್ತಾನೆ ಅವರಿಂದ ನೆರವೇರಿಸುವಂಥ ಕೆಲಸ ನಡೆಯುತ್ತೆ, ಕಾರ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಹಿರಿಯ ಮಗನಿಂದ, ಜೊತೆಗೆ ಆ 3 ಮಕ್ಕಳಿದ್ದಾರೆ, ಅವರಿಂದ ನಡೆಯುತ್ತೆ. ವಿಭೂತಿಯ ಗಟ್ಟಿಗಳನ್ನು ಕೂಡ ಈಗ ಇಟ್ಕೊಂಡಿದ್ದಾರೆ. ಅದು ಕೊನೆಯದಾಗಿ ಇಟ್ಟು ಮುಚ್ಚುವಂಥ ಕೆಲಸ ನಡೆಯುತ್ತೆ. ಅಲ್ಲಿಗೆ ಅಂತ್ಯಕ್ರಿಯೆ ಮುಕ್ತಾಯವಾಯಿತು ಅಂತ ಹೇಳಿ. ಅಲ್ಲಿಯವರೆಗೂ ನಡೆಯುವಂಥದ್ದೇನು, ಎಲ್ಲ ಕುಟುಂಬದವರ ಕಡೆಯೂ ಕೂಡ ಅದನ್ನು ಸ್ಪರ್ಶ ಮಾಡುವಂಥ ಕೆಲಸ ಮಾಡಿದ್ರು. ಆಗಲೇ ತೋರಿಸಿದ್ವಲ್ಲ ನಿಮಗೆ, ಬಿಲ್ಪತ್ರೆ, ರುದ್ರಾಕ್ಷಿ ಮತ್ತು ವಿಭೂತಿಯ ಗಟ್ಟಿಗಳನ್ನಿಟ್ಟು ಅವರೆಲ್ಲ ಸ್ಪರ್ಶ ಮಾಡಿ, ಅವ್ರ ಪಾಪ ಅಲ್ಲಿ ಕೆಳಗಡೆಗೆ ಬಂದು ಹಾಕೋಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಹತ್ರ ಮುಟ್ಟಿಸಿ ಅದನ್ನು ಅಲ್ಲಿ ಮುಟ್ಟಿಸುವಂಥ, ಕೆಳಗಡೆಗೆ ಹಾಕುವಂಥ ಕೆಲಸ ಮಾಡ್ತಾರೆ. ರುದ್ರಾಕ್ಷಿಗಳನ್ನು ಇಟ್ಕೊಂಡಿದ್ದಾರೆ. ಅದು ನೋಡ್ತಾ ಇದ್ದೀರಾ ನೀವು. ಗದ್ದುಗೆಯ ಒಳಗಡೆಗೆ ಒಂದು ಗೂಡಿನ ರೀತಿಯಲ್ಲಿ ಮಾಡಿರ್ತಾರೆ, ಅದರೊಳಗಡೆಗೆ ಅವರನ್ನು ಕೂರಿಸ್ತಾರೆ. ಏನೆಲ್ಲ ವಿಧಿಗಳನ್ನು ನಿರ್ವಹಿಸಬೇಕು ಅವನ್ನೆಲ್ಲ ಮಾಡ್ತಾರೆ, ಪೂಜೆಯನ್ನು ನೆರವೇರಿಸ್ತಾರೆ. ಸಿಂಪಲ್, ಶಿವನ ರೂಪದಲ್ಲಿ ನೋಡ್ತಾರೆ. ನಿಮ್ಗೆ ಅರ್ಥ ಆಗೋದಾದರೆ, ಶಿವನ ರೂಪದಲ್ಲಿ ಕೊನೆಯದಾಗಿ ಅವರು ನಿಧನ ಹೊಂದಿದಾಗ ಅವ್ರನ್ನ ಶಿವನ ರೂಪದಲ್ಲಿ ನೋಡ್ತಾರೆ.
ಹಾಗಾಗಿ ಶಿವನಿಗೆ ಯಾವ ರೀತಿಯಾಗಿ ಪೂಜೆಯನ್ನು ನೆರವೇರಿಸಬೇಕೋ ಆ ರೀತಿಯಲ್ಲೇ ಪೂಜೆಯನ್ನು ನೆರವೇರಿಸುವಂಥ ಕೆಲಸ ನಡೆಯುತ್ತೆ. ಬಿಲ್ಪತ್ರೆ ಮೂಲಕ, ವಿಭೂತಿಯನ್ನು ಹಚ್ಚುವ ಮೂಲಕವಾಗಿ, ದೀಪವನ್ನು ಬೆಳಗುವ ಮೂಲಕವಾಗಿ, ರುದ್ರಾಕ್ಷಿಯನ್ನು ಹಾಕುವ ಮೂಲಕವಾಗಿ, ಹೂವನ್ನು ಏರಿಸುವ ಮೂಲಕವಾಗಿ ಎಲ್ಲವೂ ಕೂಡ ನೆರವೇರುತ್ತೆ. ಅಲ್ಲಿ ನಡೀತಾ ಇರುವಂಥದ್ದು ಅದೇ. ಸೊ ಒಂದೊಂದು ಮಠಗಳಿಂದಲೂ ಕೂಡ ವಿಭೂತಿಗಳನ್ನು ಕಳಿಸ್ಕೊಡ್ತಾರೆ. ಲಿಂಗಾಯತ ಮಠ, ವೀರಶೈವ ಮಠಗಳದ್ದೇನಿದ್ದಾವೆ ಅವರ ಸಂಪ್ರದಾಯಗಳ ಪ್ರಕಾರ ಒಬ್ಬ ಆ ಸಮುದಾಯದಲ್ಲಿ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ, ಗಣ್ಯರು ಯಾರಾದರೂ ನಿಧನ ಹೊಂದಿದಾಗ ಅವರ ಕಡೆಯಿಂದ, ಆ ಮಠದ ಕಡೆಯಿಂದ ವಿಭೂತಿಗಳು ಹೋಗುತ್ತೆ. ಅಂದರೆ ಅವ್ರದ್ದು ಅದ್ರ ಜೊತೆಗೆ ಸೇರುತ್ತೆ ಅನ್ನೋ ದೃಷ್ಟಿಯಿಂದ. ಸೊ ಆ ನಿಟ್ಟಲ್ಲಿ ಕೊನೆಯದಾಗಿ ನಡೀತಾ ಇರುವಂತಹ ಕಾರ್ಯಕ್ರಮಗಳಿವೆಲ್ಲವೂ ಕೂಡ ಅಲ್ಲಿ ಎಲ್ಲ ಇಡೀ ಕುಟುಂಬಸ್ಥರೆಲ್ಲ ಇದ್ದಾರೆ, ಸಂಬಂಧಿಕರು ಕೂಡ ಬಂದಿದ್ದಾರೆ. ಇದು ಕೊನೆಯದಾಗಿ ನಡೀತಾ ಇರುವಂಥದ್ದು ಕಳಸವನ್ನು. ಸೊ ಅದನ್ನು ಕೂಡ ಇಡುವಂಥ ಕೆಲಸ ಮಾಡ್ತಾರೆ. ಕೆಲವು ಕಡೆಗಳಲ್ಲಿ ಕೆಲವು ರೀತಿಯಾದಂಥ ಸಂಪ್ರದಾಯಗಳನ್ನು ನಿರ್ವಹಿಸ್ತಾರೆ. ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ನಡೀತಾ ಇರುವಂತಹ ವಿಧಿವಿಧಾನಗಳಿವೆಲ್ಲವೂ ಕೂಡ ಕೊನೆಯ ಹಂತದಲ್ಲಿ ಇರುವಂಥ ಕಾರ್ಯಕ್ರಮ. ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಪೂಜೆಯನ್ನು ನೆರವೇರಿಸಿದ ನಂತರ ವಿಭೂತಿಗಳನ್ನು ಇಡುವಂಥ ಕೆಲಸ. ಹಾಗಾಗಿ ಬಾಕ್ಸ್ಗಳನ್ನು ಆಗಲೇ ತುಂಬ ಬಾಕ್ಸ್ಗಳನ್ನು ತಂದ್ರಲ್ಲ, ಅದೇ ಕಾರಣಕ್ಕೋಸ್ಕರ ಅಲ್ಲಿ ಆ ಕುಟುಂಬರು ಎಲ್ಲ ಮುಟ್ಟಿರುವಂತಹ, ಸ್ಪರ್ಶವನ್ನು ಮಾಡಿರುವಂತಹ ವಿಭೂತಿಗಳೇನಿದೆ ಅವುಗಳನ್ನೆಲ್ಲ, ಬಿಲ್ಪತ್ರೆ ಏನಿದೆ, ರುದ್ರಾಕ್ಷಿಗಳೇನಿದೆ ಅವುಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಆದ ನಂತರ ಕೊನೆಯ ಹಂತ ವಿಭೂತಿ ಗಟ್ಟಿಗಳನ್ನು ಇಟ್ಟು ಅಂತ್ಯಕ್ರಿಯೆಯನ್ನು ನೆರವೇರಿಸೋದು. ಸೊ ಇನ್ನೇನಾದರೂ ಬಾಕಿ ಇದೆಯಾ ಏನು ಅಂತ ನೋಡೋದು. ಅಲ್ಲಿ ಕೊಡ್ತಾ ಇದ್ದಾರಲ್ಲ, ಅದು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸ್ಪರ್ಶ ಮಾಡಿದಂತಹ ವಿಭೂತಿಯ ಗಟ್ಟಿ, ರುದ್ರಾಕ್ಷಿ ಮತ್ತು ಬಿಲ್ಪತ್ರೆ ಕೊನೆಯ ಹಂತದಲ್ಲಿ ನಡೀತಾ ಇದೆ ಇದು.
ಸೊ ಇದು ಕೊನೆಯ ಅಂತಿಮ ವಿಧಿವಿಧಾನಗಳನ್ನು ನೋಡ್ತಾ ಇದ್ದೀರಾ, ಕೊನೆಯ ಹಂತದಲ್ಲಿ ಆಗ್ತಾ ಇರೋದು. ಸೊ ಅದಕ್ಕೆ ಈಗ ಅಲ್ಲೆಲ್ಲೂ ಕೂಡ ಪೂರ್ತಿಯಾದಂಥ ಪೂಜೆಯನ್ನು ನೆರವೇರಿಸಿದರು ಪಾರ್ಥಿವ ಶರೀರಕ್ಕೆ. ಇನ್ನೊಂದು ಕಾರ್ಯಕ್ರಮ ಅಂತಂದರೆ ವಿಭೂತಿಯ ಗಟ್ಟಿಗಳನ್ನು ಇಡುವಂಥ ಕಾರ್ಯ. ಅದಾದ ನಂತರ ಅಲ್ಲಿಗೆ ಮುಗಿಯುತ್ತೆ. ಬಿಲ್ಪತ್ರೆ, ರುದ್ರಾಕ್ಷಿ, ಅದಾದ ನಂತರ ವಿಭೂತಿಯ ಗಟ್ಟಿ, ಇವು ಅತ್ಯಂತ ಮಹತ್ವದ್ದು ಅಂತ್ಯಕ್ರಿಯೆಯಲ್ಲಿ ಆಗಬೇಕಾಗಿರೋದು. ಸರ್ ಶಿವಮೊಗ್ಗ ಬ್ಯಾಕ್ ಪ್ಯಾಕ್ ಆಯ್ತು ಆಯ್ತು ಆಯ್ತು. ಅಂತ್ಯಕ್ರಿಯೆಯಲ್ಲಿ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಕುಟುಂಬಸ್ಥರಿಂದ ಕೊನೆಯದಾಗಿ ಹೇಗೆ ಅಗ್ನಿಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಕೊನೆಯದಾಗಿ ಮಟಿಕೆಯನ್ನು ಇಟ್ಕೊಂಡು ಅದರಲ್ಲಿ ನೀರು ಹಾಕಿ ಸುತ್ತುವರಿಯುವಂಥ ಕೆಲಸ ನಡೆಯುತ್ತೋ ಹಾಗೆ ಆ ಕೊನೆಯ ಕ್ಷಣ ಇದು. ಅಲ್ಲಿ ಪೂಜೆಯನ್ನು ನೆರವೇರಿಸುವಂಥ ಸಂದರ್ಭ ಅವುಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಏನೆಲ್ಲ ವಿಧಿವಿಧಾನಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಲಿಂಗಾಯತ ಸಮುದಾಯದಲ್ಲಿ ಬರುವಂಥದ್ದೇ ಮೂರೇ. ಒಂದು ರುದ್ರಾಕ್ಷಿ, ಬಿಲ್ಪತ್ರೆ ಮತ್ತು ವಿಭೂತಿ, ಇವುಗಳು ಬಹಳ ಮುಖ್ಯವಾಗುತ್ತೆ. ಅವುಗಳಿಲ್ಲದೆ ಇದ್ದರೆ ಅಂತ್ಯಕ್ರಿಯೆಯನ್ನು ಮಾಡೋದೇ ಇಲ್ಲ. ಸೊ ಅತ್ಯಂತ ಮೂಲವಾಗಿ ಬೇಕಾಗುವಂಥದ್ದು ಬಿಲ್ಪತ್ರೆ, ರುದ್ರಾಕ್ಷಿ ಮತ್ತು ವಿಭೂತಿಯ ಗಟ್ಟಿಗಳು. ಸೊ ಹಾಗೆ ಅವುಗಳನ್ನೆಲ್ಲ ಬಳಕೆ ಮಾಡಿಕೊಂಡು ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಅವರೇ ಪೂರ್ಣವಾಗಿ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಒಳಗಡೆಗೆ ಅಲ್ಲಿ ಎಲ್ಲವೂ ಕೂಡ ಇಡ್ತಾರೆ ನೋಡಿ, ಅಲ್ಲಿ ಬಿಲ್ಪತ್ರೆಯಲ್ಲಿ ವಿಭೂತಿಗಳನ್ನು ಮತ್ತು ರುದ್ರಾಕ್ಷಿಯನ್ನು. ಸೊ ಸಮಾಧಿಯ ಗುಂಡಿಯ ಒಳಗಡೆಗೆ, ಅದು ಗದ್ದುಗೆ ಅಂತ ಕರೀತಾರೆ, ಅದರೊಳಗಡೆಗೊಂದು ಗೂಡು, ಅದರಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಅವರಿಗೆ ಏನೆಲ್ಲ ಪೂಜೆಯನ್ನು ಮಾಡಬೇಕು ಎಲ್ಲ ಪೂಜೆಯನ್ನು ಮಾಡುವಂಥ ವಿಧಿವಿಧಾನಗಳು ಕೊನೆಯ ಹಂತಕ್ಕೆ. ಅದಾದ ನಂತರ ಬಿಲ್ಪತ್ರೆ, ರುದ್ರಾಕ್ಷಿ ಮತ್ತು ವಿಭೂತಿಗಳನ್ನು ಇಟ್ಟು
ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ರುದ್ರಾಕ್ಷಿಗಳನ್ನು ಹಾಕಿದ್ದಾರೆ. ಈಗ ವಿಭೂತಿಯ ಗಟ್ಟಿಗಳನ್ನು ಇಡುವಂತಹ ಕೆಲಸ ನಡೀತಾ ಇದೆ. ಆಮೇಲೆ ಅವ್ರ ಸಂಬಂಧಿಕರು ಅವರು ಜೊತೆಗೆ ಮಠಗಳಿಂದ ತಂದಿರುವಂಥ ವಿಭೂತಿಗಳೇನಿರ್ತವೆ, ರುದ್ರಾಕ್ಷಿಗಳೇನಿರ್ತವೆ ಅವುಗಳನ್ನೆಲ್ಲ ಅದರೊಳಗೆ ಹಾಕ್ತಾರೆ. ಕಾರಣ ಅವ್ರಿಗೆ ಇಷ್ಟಪಡುವಂಥ ವ್ಯಕ್ತಿಗಳು ಯಾರಿರ್ತಾರೆ ಅವ್ರು ತಂದಿರುವಂಥ ಎಲ್ಲ ಪ್ರೀತಿ ಪಾತ್ರದ ವಸ್ತುಗಳೇನಿರ್ತವೆ ಅವುಗಳನ್ನು ಒಳಗಡೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ ಅಲ್ಲಿ ವಿಭೂತಿಗಳನ್ನು ನೋಡ್ತಾ ಇದ್ದೀರಾ, ಬಿಲ್ಪತ್ರೆಗಳನ್ನು ನೋಡ್ತಾ ಇದ್ದೀರಾ, ರುದ್ರಾಕ್ಷಿಗಳನ್ನು ನೋಡ್ತಾ ಇದ್ದೀರಾ. ಅವರು ನಡ್ಕೊಳ್ಳುವಂಥ ಮಠಗಳು ಯಾವಿರ್ತವೆ, ಯಾವ ಮಠಗಳಿಂದ ಅವ್ರು ಜಾಸ್ತಿ ಹೆಚ್ಚಿನ ನಂಟನ್ನು ಇಟ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳು ನಿಧನರಾದಾಗ ಮಠಗಳಿಂದ ಕಳಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ರುದ್ರಾಕ್ಷಿಯನ್ನು, ವಿಭೂತಿಯ ಗಟ್ಟಿಗಳನ್ನು ಏರೇ ಕಳಿಸ್ಕೊಡದೇ ಇದ್ರೂ ಕೂಡ ವಿಭೂತಿಯ ಗಟ್ಟಿಗಳನ್ನು ಕಳಿಸ್ಕೊಡುವಂಥ ಕೆಲಸ ನಡೆಯುತ್ತೆ. ಅದು ಹೋಗುತ್ತೆ ಅದು ಅದೇ ರೀತಿಯಲ್ಲಿ. ಸೊ ಈಗ ಆ ನಿಟ್ಟಿನಲ್ಲಿ ಈಗ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅನೇಕ ಮಠದಿಂದ ಬಂದಿರುವಂಥವ್ರು. ಅವುಗಳನ್ನೆಲ್ಲ ಒಳಗಡೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಭೂತಿಗಳನ್ನು ಜೊತೆಗೆ ಬಿಲ್ಪತ್ರೆಯನ್ನು ಏರಿಸಿದ್ದಾರೆ. ಇನ್ಯಾರೋ ತಡವಾಗಿ ಬಂದಿದ್ದರೆ ಕೊನೆಯದಾಗಿ ನಮಸ್ಕಾರವನ್ನು ಹಾಕಿ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇದಾದ ನಂತರ ವಿಭೂತಿಯ ಗಟ್ಟಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬಾಕ್ಸ್ಗಳನ್ನು ಆಗಲೇ ತಂದಿದ್ದರು, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿ ಅವುಗಳನ್ನು ಇಟ್ಟಿದ್ದಾರೆ. ಸೊ ಈಗ ವಿಭೂತಿಯ ಗಟ್ಟಿಗಳನ್ನು ಒಂದೊಂದೇ ಆಗಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಮೂಲಕವಾಗಿ ಅದನ್ನು ಕ್ಲೋಸ್ ಮಾಡುವಂಥ ಕೆಲಸ. ಈಗ ತುಂಬ ಜನ ಬಂದಿರ್ತಾರೆ, ಯಾರು ಅಲ್ಲಿ ಊರಿನವರು, ಅವರ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ. ಆಗಲೇ ನಿಮಗೆ ಒಂದೊಂದೇ ಆ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಅಲ್ಲಿ ವಿಭೂತಿಯ ಗಟ್ಟಿಗಳನ್ನು ಮೇಲ್ಗಡೆಯಿಂದ ಕೊಡ್ತಾ ಇದ್ರು, ಅದನ್ನು ಒಳಗಡೆಗೆ ಹಾಕ್ತಾಯಿದ್ರು. ಅವರ ಪ್ರೀತಿ ಪಾತ್ರರು. ಸೊ ಹಾಗಾಗಿ ಅವ್ರ ಜೊತೆಗೆ ತುಂಬ ಒಡನಾಟ ಇಟ್ಕೊಂಡಿರೋರು. ಬೇರೆ ಏನೂ ಕೊಡೋಕ್ಕಾಗದೇ ಇದ್ದರೂ ಕೂಡ ವಿಭೂತಿಯನ್ನು ಕೊಡಬೇಕು. ಹೋಗ್ಬೇಕಾದ್ರೆ ಯಾರಿಗೇನು ಕೊಟ್ಟು ಕಳ್ಸೋಕ್ಕಾಗಲ್ವಲ್ಲ, ಏನು ಕೊಟ್ಟು ಕಳ್ಸೋಕ್ಕಾಗಲ್ವಲ್ಲ. ಹಾಗಾಗಿ ಅಟ್ಲೀಸ್ಟ್ ಈ ಮೂಲಕವಾಗಿ ಆದರೂ ಕೊಟ್ಟು ಕಳಿಸೋಣ ಅಂತ ಹೇಳಿ ಕೊಡ್ತಾರೆ. ಈಗ ಅಗ್ನಿಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಯಾರೇನೇ ತರದೇ ಇದ್ದರೂ ಕೂಡ ಹೂಗುಚ್ಛವನ್ನು ತರ್ತಾರೆ ಕೊನೆಯದಾಗಿ. ಅದಾದ ನಂತರ ಒಂದು ಇದನ್ನು ತಂದು ಕೊಡ್ತಾರೆ, ಏನು ಗಂಧದ ತುಂಡನ್ನು. ಕಾರಣ ಏನು ಕೊಡೋಕ್ಕಾಗಲ್ಲ ನಮಗೆ ಅವರು ಹೋಗಬೇಕಾದ್ರೆ. ಹಾಗಾಗಿ ಅವ್ರಿಗೊಂದು ಇದನ್ನು ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಅವರ ಚಿತೆಯಲ್ಲಿ ಅದನ್ನು ಇಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಅದೇ ರೀತಿ ರುದ್ರಾಕ್ಷಿಯನ್ನು ಜೊತೆಗೆ ವಿಭೂತಿಯ ಗಟ್ಟಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಬಿಲ್ಪತ್ರೆಯನ್ನು ತೊಗೊಂಡು ಬರ್ತಾರೆ, ತೊಗೊಂಡು ಬಂದುಬಿಟ್ಟು ಕೊಡ್ತಾರೆ. ಅದನ್ನು ಕೊಟ್ಟಿದ್ದನ್ನು ಅಲ್ಲಿ ಕೆಳಗಡೆಗಿರುವಂಥವ್ರು ಅದನ್ನು ಏರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಕೊಡ್ತಾ ಇದ್ದಂಥ ಗೌರವ ಮೂಲಕವಾಗಿ. ಸೊ ಹಾಗಾಗಿ ಮೇಲ್ಗಡೆ ಇರುವಂಥವ್ರು ಕೊಡ್ತಾ ಇರುವಂತಹ ವಿಭೂತಿಗಳನ್ನು ಅಲ್ಲಿ ಒಂದೊಂದಾಗಿ ಹಾಕ್ತಾ ಇದ್ದಾರೆ. ಅವುಗಳ ಮೂಲಕವಾಗಿ ಜೋಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಂಪೂರ್ಣವಾಗಿ ಸುತ್ತಲೂ ಎಲ್ಲ ಈಗ ವಿಭೂತಿಯ ಗಟ್ಟಿಗಳನ್ನು ಇಟ್ಕೊಂಡು ಕೂತಿದ್ದಾರೆ. ಅವುಗಳನ್ನು ಇಟ್ಟು ಜೋಡಿಸುವಂಥ ಕೆಲಸವನ್ನು ಮಾಡಿ ತದನಂತರ ಮೇಲ್ಗಡೆಗೆ ಮಣ್ಣನ್ನು ಹಾಕ್ತಾರೆ. 2 ದಿನನೋ 3 ದಿನನೋ ಆದ ನಂತರ ಅದಕ್ಕೆ ಗದ್ದುಗೆಯನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ ಸಂಪೂರ್ಣವಾಗಿ ದೊಡ್ಡದಾಗಿ. ಈಗ ಸದ್ಯಕ್ಕೆ ಕಾರಣ ಇನ್ನುಳಿದಂಥ ಸಂಪ್ರದಾಯಗಳಲ್ಲಿ 11 ದಿನ 13 ದಿನ ಈ ಥರ ಬರುತ್ತೆ. ಲಿಂಗಾಯತ ಸಂಪ್ರದಾಯದಲ್ಲಿ ಬರೋದು 3 ದಿನ ಅಂತ. 1 ದಿನ 3 ದಿನಕ್ಕೆ ಮುಗಿಸ್ಕೊಂಡ್ಬಿಡ್ತಾರೆ ಅವರು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅವೆಲ್ಲ ಕಾರ್ಯಗಳನ್ನು ಕೂಡ ಅಲ್ಲಿ ಪೂರ್ಣಗೊಳಿಸ್ಕೊಳ್ತಾರೆ. ಈಗ ನಡೀತಾ ಇರುವಂಥದ್ದು ಅಂತ್ಯಕ್ರಿಯೆಯ ಕೊನೆಯ ಘಟ್ಟ. ಸೊ ವಿಭೂತಿಯನ್ನು ಇಟ್ಟು ಸಂಪೂರ್ಣವಾಗಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಗದ್ದುಗೆಯ ಒಳಗಡೆಗಿರುವಂಥ ಗೂಡಿನ ಒಳಗಡೆಗೆ ಅವ್ರನ್ನ ಕೂರಿಸಿದ್ದಾರೆ. ಸೊ ಅಂತ್ಯಕ್ರಿಯೆ ಕೊನೆಯ ಹಂತದಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕೆಲವರು ಈಗಷ್ಟೇ ಬಂದಿರುವಂಥವ್ರು ಇರ್ತಾರೆ. ಅಂತಿಮವಾಗಿ ದರ್ಶನವನ್ನು ಪಡೆದು ಅವ್ರಿಗೆ ಕೊನೆಯದಾಗಿ ಅಲ್ಲಿ ಅಂತಿಮ ದರ್ಶನವನ್ನು ಪಡೆಯೋಕ್ಕಾಗಿರೋದಿಲ್ಲ, ಇನ್ನೆಲ್ಲೋ ಇರ್ತಾರೆ, ಊರಿನಲ್ಲಿ ಇರ್ತಾರೆ, ಬರಬೇಕು, ನಾವು ಕೊನೆಯದಾಗಿ ಅವ್ರ ದರ್ಶನವನ್ನು ಮಾಡಬೇಕು ಅಂತೇಳಿ ಬಂದಿರ್ತಾರೆ. ಈಗ ಬಂದವರಿಗೆ ದರ್ಶನ ಮಾಡಿ ಕೊನೆಯದಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ.